ಸೂಪರ್ ಬ್ಯೂಟಿಫುಲ್ ಆಗಿದೆ ಸಿನಿಮಾ. ಏನು ಕಂಟೆಂಟ್ ಇಷ್ಟ ಆಯ್ತು ನಿಮಗೆ? ಏನು ಇಷ್ಟ ಆಗಿಲ್ಲ ಅಂತ ಇಲ್ಲ, ಎಲ್ಲ ಇಷ್ಟ ಆಯಿತು ಸಿನಿಮಾ. ಒಂದೊಳ್ಳೆ ಮೆಸೇಜ್ ಇರೋಂಥ ಒಂದು ಸಿನಿಮಾ. ಮೋರೋವರ್ ಈಗಿನ ಕಾಲದ ಜನ್ರೇಷನ್ಗೆ ಒಂದು ಮಸ್ಟ್ ವಾಚ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ಕಾಲೇಜ್ ಡೇಸಿಂದಾಗಲಿ, ಲವ್ವಿಂದ ಆಗಲಿ, ಆಮೇಲೆ ಮದುವೆ ಆಗೋರಿಗೂ, ಸೊ ಅವ್ರದ್ದೆಲ್ಲ ಒಂದು ಲೆಸನ್ ಅಂತ ಹೇಳ್ಬೋದು. ಯಾವ ಥರ ಸಂಭಾಳಿಸ್ಕೊಂಡು ಹೋಗ್ಬೇಕು ಅನ್ನೋ ಥರ ಒಂದು ಮೆಸೇಜ್. ತುಂಬ ಖುಷಿ ಆಯಿತು. ಅವರು ಖುಷಿಯಾಗಿದ್ದರು. ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮೊದಲನೇ ಪ್ರಯತ್ನದಲ್ಲೇ ಎಲ್ಲ ಅವರೇ ವಹಿಸ್ಕೊಂಡಿದ್ದಾರೆ. ಡೈರೆಕ್ಷನ್ನು, ಆ್ಯಸ್ ಅನ್ ಆ್ಯಕ್ಟರು, ಸ್ಕ್ರೀನ್ ಪ್ಲೇ, ಆಮೇಲೆ ಸ್ಟಂಟ್ಸು ಎಲ್ಲ ಆಲ್ಮೋಸ್ಟ್ ಎಲ್ಲ ಅವರೇ ಮಾಡಿಬಿಟ್ಟಿದ್ದಾರೆ ಸಿನಿಮಾ ಪೂರ್ತಿ. ಸೊ ಈಸ್ ಎ ಮಲ್ಟಿ ಟ್ಯಾಲೆಂಟೆಡ್ ಆ್ಯಂಡ್ ಕಂಪ್ಲೀಟ್. ಏನು ಬೇಕೋ ಸಿನಿಮಾಗೆ ಅದನ್ನು ಪೂರೈಸಿದ್ದಾರೆ. ಎಲ್ಲರೂ ದಯಮಾಡಿ ಬಂದು ಸಿನಿಮಾ ನೋಡಬೇಕು. ನಂದು ಈಗ ಪ್ರೆಸೆಂಟ್ ಬರ್ಕ್ಲಿ ಅಂತ ಒಂದು ರೆಡಿ ಇದೆ ಕನ್ನಡ ಸಿನಿಮಾ, ಸತ್ಯಂ ಅಂತ ಒಂದು ರೆಡಿ ಇದೆ ಕನ್ನಡ ತೆಲುಗು. ಸೊ ಸ್ವಲ್ಪ ಥಿಯೇಟ್ರ್ಗಳ ಸಮಸ್ಯೆ ಇರೋದ್ರಿಂದ ಒಂದು ಸ್ವಲ್ಪ ಡಿಲೇ ಮಾಡ್ತಿದ್ದೀವಿ. ಬಟ್ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಫೆಬ್ರವರಿಲಿ ಖಂಡಿತ ರಿಲೀಸ್ ಮಾಡ್ತೀವಿ. ಥ್ಯಾಂಕ್ ಯು. ಸರ್, ಅದು ಕರಿಯಾ ರಿಲೀಸ್ ಮಾಡಿದಾಗ ಅದು ಟೈಮೇ ಬೇರೆ. ಅದು ಅವೆಲ್ಲ ಸಿಂಗಲ್ ಸ್ಕ್ರೀನ್ಸ್ಗಳು ತುಂಬಿ ತುಳುಕ್ತಾ ಇದ್ವು. ಇವಾಗೆಲ್ಲ ಮಲ್ಟಿಪ್ಲೆಕ್ಸಲ್ಲೂ ತುಂಬ್ತಾರೆ, ಇಲ್ಲ ಅಂತಲ್ಲ. ಜನರು ಕಾಲ ಚೇಂಜ್ ಆಗ್ದಂಗೆ ಎಲ್ಲ ಥಿಯೇಟರ್ಸ್ಗಳೆಲ್ಲ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಬಟ್ ಅದೇ ಸೇಮ್ ಫೀಲ್ ಇದೆ, ಬಟ್ ಆಗಿಂದು ಬೇರೆ. ಸೊ ಕರಿಯಾ ಸಿನಿಮಾ ಅಂತ ಹೋಲಿಸ್ಕೊಂಡ್ರೆ ಅದೊಂದು ಮಾಸ್ ಸಿನಿಮಾ, ಅವಾಗಲೇ ಬ್ಯೂಟಿಫುಲ್ ಸಿನಿಮಾ. ಸೊ ನಾನು ಕರಿಯಾ ರಿಲೀಸ್ ಆದಾಗ ನಾನು ಸ್ಟಿಲ್ ಯಂಗ್. ಸೊ ನಮ್ಗೆ ಆ ಎಂಗೇಜಲ್ಲಿ ನೋಡುವಂಥ ಸಿನಿಮಾನೇ ಅವಾಗ ಬೇರೆ ಥರನೇ ಇತ್ತು ನಮಗೆ. ಸೊ ಈಗ ಒಂದು ಮೆಚುರಿಟಿ ಬಂದಾದಮೇಲೆ ಈಗ ನೋಡೋ ಸಿನಿಮಾಗಳೇ ಬೇರೆ ಥರ ಇದಾಗುತ್ತೆ. ಥ್ಯಾಂಕ್ ಯು.